ಕ್ಯಾಬಿನೆಟ್ ಸಭೆಗೂ ಮುನ್ನ ಸಿಎಂ ಸಿದ್ದರಾಮಯ್ಯ ಮಾತಾಡಿದ್ರು, ದಿನೇಶ್ ಗುಂಡೂರಾವ್ ಮಾತಾಡಿದ್ರು. ಏನು ಹೇಳಿದ್ರು ಬನ್ನಿ ನೋಡೋಣ. ಯಾಕೆ ಸತ್ತಿರೋದು ಅಂತಕ್ಕಂಥದ್ದು ನೋಡಬೇಕಲ್ಲ. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಇದು 5ನೇ ಸಾವು ಗೊತ್ತಯ್ಯ ನನಗೆ. ಮೀಟಿಂಗ್ ಮಾಡಿದ್ದೀನಿ. ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡು ಮಾಡಿದ್ದೀವಿ, ಇನ್ನೊಬ್ರು ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಅದು ನಮ್ಮ ಔಷಧಿಯಿಂದ ಮಾಡಿದೆಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದ್ದಾರೆ ಅಂತ ನೋಡ್ತೀನಿ. ನಾನು ಇನ್ನೂ ನೋಡಿಲ್ಲ. ಆಯಿತು, ನನ್ನ ತಪ್ಪಾಗಿದೆ. ನಾನು ರಾಜೀನಾಮೆ ಕೊಡೋಕೆ ರೆಡಿ ಇದ್ದೀನಿ. ನಮ್ದೇನು ಅದರಲ್ಲೇನು ತಕರಾರಿಲ್ಲ. ಯಾಕಂದರೆ ಇದು ಯಾವುದೊಬ್ಬ ಪ್ರತಿಷ್ಠೆ ಪ್ರಶ್ನೆ ಅಲ್ಲ, ಅಧಿಕಾರದ ಪ್ರಶ್ನೆ ಅಲ್ಲ. ಇದು ಜನರ ಒಂದು ಬದುಕು, ಜನರ ಜೀವದ ಪ್ರಶ್ನೆ ಇದ್ದಾಗ ಇದು ನಾನು ಅವರು ಅದು ಮುಖ್ಯ ಅಲ್ಲ. ನನ್ನನ್ನು ರಾಜೀನಾಮೆ ಕೊಡಿಸ್ಬಿಟ್ಟು ಎಲ್ಲ ಸರಿಪಡಿಸ್ಕೊಂಡ್ಬಿಡ್ತೀವಿ ಅಂತ ಅದಕ್ಕೂ ನಾವು ರೆಡಿ. ಏನು ಅದರಲ್ಲೇನು ಸಮಸ್ಯೆ ಏನಿಲ್ಲ. ಆದರೆ ನಾವು ಇದನ್ನು ಖಂಡಿತವಾಗಿಯೂ ಭಾಳ ಗಂಭೀರವಾಗಿ ತಗೊಂಡಿದ್ದೇವೆ ಮತ್ತು ಇದನ್ನು ಏನೇನೋ ಕಾನೂನು ಕ್ರಮಗಳು, ಮುಂದೆ ಸುಧಾರಣೆಗಳು, ಕೇಂದ್ರದ ಡ್ರಗ್ ಕಂಟ್ರೋಲ್ ಕೂಡ ನಾವು ಪತ್ರ ಬರೆದಿದ್ದೀವಿ. ಯಾಕೆ ನಿಮ್ಮ ಲ್ಯಾಬ್ಗಳು ನಾವು ಫೇಲ್ ಮಾಡಿದ್ದನ್ನು ಡ್ರಗ್ಗನ್ನು ಎತ್ತಿ ಹಿಡಿತಾ ಇದೆ ಅಂತ ನಾವು ಅವ್ರಿಗೂ ಪತ್ರ ಬರೆದಿದ್ದೀವಿ. ಮತ್ತು ಇದಕ್ಕೆ ಏನು ಮುಂದೆ ಕ್ರಮ ತಗೋಬೇಕು. ಈಗ ನಾವು ಫೇಲ್ ಆಗುತ್ತೆ ಅಂತ ಹೇಳ್ತೀವಿ, ನೀವು ಪಾಸ್ ಆಗುತ್ತೆ ಅಂತ ಹೇಳ್ತಾರೆ. ಮುಂದೆ ನಾವೇನು ಮಾಡಬೇಕು? ಆ ಕಂಪನಿನ ಬ್ಲ್ಯಾಕ್ ಲಿಸ್ಟು ಮಾಡೋಕ್ಕಾಗಲ್ಲ, ಆ ಮೆಟೀರಿಯಲ್ ರಿಜೆಕ್ಟು ಮಾಡೋಕ್ಕಾಗಲ್ಲ. ಯಾಕೆಂದರೆ ಅವ್ರಿಗೆ ಕೋರ್ಟ್ ಮುಂದೆ ನಮ್ಮ ಸರಿ ಇದೆ ಅಂತ ಹೇಳಿದೆ ಅಂತ ಹೇಳ್ತಾರೆ. ಮುಂದೇನೇ ಕ್ರಮ ಏನು? ಅದೇ ಹೊಣೆಗಾರಿಕೆ ಯಾರು? ಸೊ ಇದಕ್ಕೆ ಇನ್ನೊಂದು ಥರ್ಡ್ ಪಾರ್ಟಿ ಬೇಕಾಗ್ತದೆ. ಸೊ ಇಂಥದಕ್ಕೆಲ್ಲ ಉತ್ತರಗಳು ಬೇಕು. ಆ ಉತ್ತರಗಳನ್ನು ತರ್ತಕ್ಕಂಥದ್ದೇ ನಮ್ಮ ಮುಂದೆ ನಮ್ಮ ಮಾಡಬೇಕು. ಆರೋಗ್ಯ ಸಚಿವರು ಕೂಡ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆ ರಿಂಗರ್ ಲ್ಯಾಕ್ಟೇಟು ಇಂದ ಆಗಿರ್ಬೋದು ಅಂತಕ್ಕಂಥದ್ದೇನು ಅನುಮಾನ ಇತ್ತಲ್ಲ, ಅದು ಟೆಸ್ಟಿಗೆ ಲ್ಯಾಬಿಗೆ ಕಳಿಸ್ತಾ ಇದ್ದಾರೆ. ಹಾಗಾಗಿ ಅದು ಬಂದ ಮೇಲೆ ದೇ ವಿಲ್ ಟೇಕ್ ಅಪ್ರೋಪ್ರಿಯೇಟ್ ಆ್ಯಕ್ಷನ್. ಮುಂಚೆ ಸ್ಪೆಸಿಫಿಕ್ ಟೆಸ್ಟಿಗೆ ಕಳಿಸಿದ್ರು. ಏನಂದರೆ ಎಂಡೋಟಾಕ್ಸಿನ್ಸಿಗೆ ವೆದರ್ ದೇರ್ ಇಸ್ ಅ ಪ್ರೆಸೆನ್ಸ್ ಆಫ್ ಎಂಡೋಟಾಕ್ಸಿನ್ ಕುಡ್ ಬಿ ದ ಕಲ್ಪ್ರಿಟ್, ಅದರಲ್ಲಿ ರಿಂಗರ್ ಲ್ಯಾಕ್ಟೇಟ್ ಎಲ್ಲ ಅಂತ ಅನ್ನೋದಕ್ಕೆ ಒಂದು ಸ್ಪೆಸಿಫಿಕ್ ಟೆಸ್ಟ್ ಮಾಡಬೇಕಾದ್ರೆ ಕಳಿಸಿದ್ದಾರೆ. ಸೊ ಇದು ಸಂಗತಿ. ವರದಿ ಬಂದ ತಕ್ಷಣ ಕ್ರಮ ಕೈಗೊಳ್ತೀವಿ ಎನ್ನುವಂಥ ಮಾತನ್ನು ಹೇಳಿರೋದು ಮುಖ್ಯಮಂತ್ರಿಗಳು ಹೇಳಿರುವಂಥ ಮಾತು. ಇನ್ನು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಇದೇ ಮಾತನ್ನು ಹೇಳಿದ್ದಾರೆ. ನೀವು ರಾಜೀನಾಮೆ ತಗೊಂಡೇ ಏನಾದರೂ ಇದೆಲ್ಲವನ್ನು ಕೂಡ ಸರಿ ಮಾಡ್ತೀರಿ ಅಂತಂದರೆ ನಾನಂತೂ ರಾಜೀನಾಮೆ ಕೊಡೋಕ್ಕೆ ತಯಾರಿದ್ದೀನಿ ಬೇಕಿದ್ರೆ. ಯಾಕಂದರೆ ಇದು ಸಾಮಾನ್ಯ ಸಂಗತಿ ಅಲ್ಲ ಅನ್ನುವಂಥ ಮಾತನ್ನು ದಿನೇಶ್ ಗುಂಡೂರಾವ್ ಹೇಳ್ತಾರೆ. ಅಂದರೆ ಅವರಲ್ಲಿ ಯಾವುದೇ ಈ ಮುಚ್ಚು ಮರೆ ಇಲ್ಲ. ಹೌದು, ಹಿಂಗಾಗಿದೆ, ಇದಕ್ಕೆ ಕ್ಷಮೆ ಇಲ್ಲ. ನೀವು ರಾಜೀನಾಮೆ ಕೂಡ ಸರಿ ಮಾಡ್ಕೋತೀರಿ ಅಂತಂದರೆ ಬೇಕಾದ್ರೆ ರಾಜೀನಾಮೆ ಕೊಡೋಕ್ಕೂ ತಯಾರಿದ್ದೀವಿ ಬೇಕಿದ್ರೆ, ಪ್ರಶ್ನೆ ಬೇರೆ ಅನ್ನುವಂಥ ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಸಂಪುಟ ಸಭೆಯಲ್ಲೂ ಕೂಡ ಇದೇ ಸಂಗತಿ ಇವತ್ತು ಪ್ರತಿಧ್ವನಿಸಿದೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೋಡ್ತಾ ಇದ್ದೀವಿ ಬಾಣಂತಿಯರ ಸಾವು, ಒಂದು ರಕ್ತಲೇನು ಅಂದರೆ ಒಂದು ದೊಡ್ಡ ಆಘಾತ ಇದು. ಇವತ್ತು ಸಂಪುಟ ಸಭೆಯಲ್ಲೂ ಕೂಡ ಇದೇ ಚರ್ಚೆ ಆಗಿದೆ ದೊಡ್ಡ ಮಟ್ಟದಲ್ಲಿ. ಮುಖ್ಯಮಂತ್ರಿಗಳಂತೂ ಪತ್ರಕರ್ತರು ಕೇಳ್ತಿರುವಂಥ ಸಂದರ್ಭದಲ್ಲಿ ಉರಿದು ಬಿದ್ದುಬಿಟ್ರು, ಗೊತ್ತಾಯ ನನಗೆ ಗೊತ್ತು ಅನ್ನುವಂಥ ಮಾತನ್ನು. ಇನ್ನು ದಿನೇಶ್ ಗುಂಡೂರಾವ್ ಕೂಡ ಹೇಳಿದ್ದಾರೆ, ರಾಜೀನಾಮೆಯಿಂದಲೇ ಎಲ್ಲವನ್ನೂ ಕೂಡ ಸರಿ ಮಾಡ್ತೀರಿ ಅನ್ನೋದಾದರೆ ರಾಜೀನಾಮೆ ತಗೊಳ್ಳಿ, ಯಾರು ಬೇಡ ಅಂತಾರೆ ಅಂತ. ಇನ್ನು ಶರಣ್ ಪ್ರಕಾಶ್ ಪಾಟೀಲ್ ಕೂಡ ಹೇಳ್ತಾರೆ, ವರದಿ ಬಂದ ತಕ್ಷಣ ಕ್ರಮ ಕೈಗೊಳ್ತೀವಿ ಅಂತ. ಏನೇನು ಯೋಚನೆ ಮಾಡ್ತಾ ಇದೆ, ಏನೇನು ಚಿಂತನೆ ಮಾಡ್ತಾ ಇದೆ ಸರ್ಕಾರ ಇದರ ಬಗ್ಗೆ? ರಂಗನಾಥ್, ಪ್ರಮುಖವಾಗಿ ಬಳ್ಳಾರಿ ಬೆಂಸ್ನಲ್ಲಿ ಆಗ್ತಾ ಇರುವಂಥ ಬಾಣಂತಿಯರ ಒಂದು ರೀತಿ ಸರ್ಕಾರಕ್ಕೆ ಕೂಡ ಬಿಸಿ ತುಪ್ಪವಾಗಿದೆ. ಯಾಕೆಂದರೆ ಈ ರೀತಿಯಾದ ಸಾವನ್ನು ಯಾರೂ ಕೂಡ ಸಹಿಸಲಿಕ್ಕಾಗಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕೂಡ ಇವತ್ತಿನ ಒಂದು ಕ್ಯಾಬಿನೆಟ್ ಸಭೆಯಲ್ಲಿ ಪ್ರಮುಖವಾಗಿ ಒಂದಷ್ಟು ಸೂಚನೆ, ಒಂದಷ್ಟು ತಾಕೀತನ್ನು ಕೂಡ ಮಾಡಿರುವಂಥದ್ದು. ಪ್ರಮುಖವಾಗಿ ಈ ಒಂದು ಸಾವಿಗೆ ಯಾರು ಕಾರಣ ಮತ್ತು ಯಾರು ಹೊಣೆ ಅನ್ನೋ ವಿಚಾರವಾಗಿ ಒಂದಷ್ಟು ಚರ್ಚೆ ಕೂಡ ಆಗಿದೆ. ಮತ್ತು ಈ ಒಂದು ವಿಚಾರದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡ ಮುಖ್ಯಮಂತ್ರಿಗಳು ಇವತ್ತಿನ ಸಂಪುಟ ಸಭೆಯಲ್ಲಿ ಕೇಳಿದರೆ ಆ ಒಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣ್ ಪ್ರಕಾಶ್ ಪಾಟೀಲ್ ಆಗ್ಬೋದು ಮತ್ತು ದಿನೇಶ್ ಗುಂಡೂರಾವ್ ಅವರಿಬ್ಬರು ಕೂಡ ಒಂದಷ್ಟು ಮಾಹಿತಿಯನ್ನು ಮುಖ್ಯಮಂತ್ರಿಗಳ ಜೊತೆ ಹಂಚಿಕೊಂಡಿದ್ದಾರೆ. ಆದರೂ ಕೂಡ ಈ ಒಂದು ಘಟನೆ ಆದರೂ ಕೂಡ ಇಲ್ಲಿವರೆಗೂ ಕೂಡ ಸರ್ಕಾರದವರು ಯಾರೂ ಕೂಡ ಅಲ್ಲಿ ಬಿಮ್ಸ್ ಆಸ್ಪತ್ರೆಗೆ ಭೇಟಿಯನ್ನು ನೀಡಿಲ್ಲ ಅನ್ನೋ ಒಂದು ಆರೋಪ ಕೂಡ ದೊಡ್ಡ ಮಟ್ಟಿಗೆ ಕೇಳಿ ಬರ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ತಕ್ಷಣ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ಇದ್ರೂ ಕೂಡ ಮುಲಾಜಿಲ್ದಲೇ ಅವರ ವಿರುದ್ಧವಾಗಿ ಕ್ರಮವನ್ನು ಜರುಗಿಸಬೇಕು, ಸಸ್ಪೆಂಡ್ ಮಾಡಬೇಕು ಅನ್ನೋ ಒಂದು ತಾಕೀತನ್ನು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿದೆ. ಯಾಕೆಂದರೆ ಮುಖ್ಯಮಂತ್ರಿಗಳನ್ನು ನಾವು ಮಾಧ್ಯಮದಲ್ಲಿ ಬೆಳಗ್ಗೆ ಪ್ರಶ್ನೆ ಮಾಡುವಂಥ ಸಂದರ್ಭದಲ್ಲಿ ಆ ವಿಚಾರ ನನಗೆ ಗೊತ್ತಿದೆ ಅಂತಂದ್ರು. ಅಂದರೆ ಈ ಒಂದು ವಿಚಾರ ಎಷ್ಟರ ಮಟ್ಟಿಗೆ ಸರ್ಕಾರಕ್ಕೆ ಒಂದು ಬಿಸಿ ಮುಟ್ಟಿಸಿದೆ ಅನ್ನೋಷ್ಟು ವಿಚಾರಗಳು ಕೂಡ ಕಂಡು ಬರ್ತಾ ಇರುವಂಥ ಈ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ಬೇರೆ ಬೇರೆ ಆಯಾಮಗಳು ಪಡೆಯೋದು ಬೇಡ ಅನ್ನೋ ರೀತಿಯಲ್ಲಿ ಸರ್ಕಾರ ಇವತ್ತಿನ ಸಚಿವ ಸಂಪುಟ ಸಭೆಯಲ್ಲಿ ಈ ಒಂದು ವಿಚಾರ ಕೂಡ ಪ್ರಸ್ತಾಪವಾಗಿದೆ. ಪ್ರಸ್ತಾಪವಾದ ನಂತರದಲ್ಲಿ ಮುಲಾಜ್ ಇಲ್ಲದೆ ಎಲ್ಲ ಕ್ರಮವನ್ನು ಜರುಗಿಸಿ ಕ್ರಮವನ್ನು ತೆಗೆದುಕೊಳ್ಳಿ ಅಂತೇಳಿ ಮುಖ್ಯಮಂತ್ರಿಗಳು ಕೂಡ ತಾಕೀತು ಕೊಟ್ಟಿದ್ದಾರೆ. ಮತ್ತೆ ಈ ಒಂದು ಘಟನೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೂಡಿ ಸಚಿವರ ಬಗ್ಗೆ ಸಚಿವರಿಂದ ಒಂದಷ್ಟು ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತ ರಂಗನಾಥ್. ಹಾಗಾಗಿ ಇದನ್ನ ಸರ್ಕಾರ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕ್ರಮವನ್ನು ತೆಗೆದುಕೊಳ್ಳುತ್ತೆ, ಯಾರ ವಿರುದ್ಧ ಕ್ರಮವನ್ನು ಜರುಗಿಸುತ್ತೆ, ಅದು ಎಷ್ಟು ಸೀರಿಯಸ್ ಆಗಿ ತೆಗೆದುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.